ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ನೋಡಿರ್ತೀರ ಅಲ್ವಾ, ತಮ್ನೇಲ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮನೆ ಪೂಜಾ ರೂಮ್ ಏನಿದೆ ಅದನ್ನು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಪೂಜೆಗೆ ಸಂಬಂಧಪಟ್ಟಿರೋ ಅಂಥ ಐಟಮ್ಸ್ಗಳೆಲ್ಲ ಏನಿರುತ್ತೆ ಅದನ್ನು ನಾನೆಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಮೆಸ್ಸಿ ಥರ ಕಾಣಿಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ಅಂತ ಹೇಳಿ ಮಾಡೋ ಅಂಥದ್ದು. ಇವಾಗ ನೀವೇನು ನೋಡ್ತಿದ್ದೀರಾ ಇದು ಬಿಫೋರ್ ಇರೋ ಅಂಥ ಪೂಜಾ ರೂಮು. ಮೊದಲಿಗೆ ನಾನಿಲ್ಲಿ ದೇವ್ರ ಪೂಜೆ ಸಾಮಗ್ರಿಗಳು ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಹಂಗಾಗಿ ಫಸ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸಬೀನಾ ಪೌಡರಿಂದ ನೀಟಾಗಿ ಬೆಳ್ಳಿ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಸಬೀನಾ ಪೌಡರ್ಗೆ ಕೋಲ್ಗೇಟ್ ಪೌಡರ್ನ ಮಿಕ್ಸ್ ಮಾಡಿ ಇನ್ನೊಂದು ಸಲ ನೀಟಾಗಿ ಬೆಳ್ಳಿ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಕೆಲವೊಂದು ಹಿತ್ತಾಳೆ ಪೂಜಾ ಐಟಮ್ಸ್ ಇದೆ, ಅದನ್ನು ಅಷ್ಟೇ ಸಬೀನಾ ಪೌಡರ್ ಜೊತೆ ಹುಣಸೆಹಣ್ಣನ್ನು ಮಿಕ್ಸ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊತೀನಿ. ಈ ವ್ಲಾಗ್ ಬಂದು 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಈಗೇನು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಇದು ಬಂದು ಅಮಾವಾಸ್ಯೆ ಪೂಜೆನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇರೋ ಅಂಥದ್ದು. ನಾವು ಹೆಣ್ಮಕ್ಳು ಅಡುಗೆ ಮನೆ ಜೊತೆಗೆ ದೇವ್ರ ಮನೆ ಇವೆರಡೂ ಸಹ ಎಷ್ಟು ನೀಟಾಗಿ ಶುದ್ಧವಾಗಿ ಇಟ್ಟಿರ್ತೀವಿ, ಮನೆ ವಾತಾವರಣ ಜೊತೆಗೆ ಮನಸ್ಥಿತಿನೂ ಸಹ ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಈ ಎರಡೂ ಜಾಗದಲ್ಲಿ ಲಕ್ಷ್ಮಿ ವಾಸ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಅಡುಗೆ ಮನೆಯಲ್ಲಿ ಯಾವತ್ತೂ ದವಸ ಧಾನ್ಯ ಖಾಲಿ ಇರಬಾರ್ದು, ತುಂಬ್ದಂಗೆ ಇರಬೇಕು ಅಂತಲೇ ನಮ್ಮ ಹಿರಿಯರು ಮುಂಚೆಯಿಂದನೂ ಹೇಳ್ಕೊಂಬಂದಿರೋ ಅಂಥದ್ದು. ಹಾಗಾಗಿ ಯಾವಾಗಲೂ ನೀಟಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು. ಇನ್ನು ಈ ವಿಚಾರನ ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ಹೊಸ್ದಾಗಿ ಯಾರು ಈ ವ್ಲಾಗ್ನ ನೋಡ್ತಿದ್ದೀರಾ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಆಗಿರ್ಬೋದು, ಪೌರ್ಣಮಿ ಆಗಿರ್ಬೋದು, ಮಂಗಳವಾರ, ಶುಕ್ರವಾರ ದೇವ್ರ ಮನೆ ಕಳಸನ ಕದಲಿಸೋದಕ್ಕೆ ಹೋಗಬಾರ್ದು. ಬೇರೆ ದಿನ ನೀವು ಅಂದರೆ ಶುಕ್ರವಾರ ಪೂಜೆ ಮಾಡ್ತೀರಾ ಅಂತ ಅಂದರೆ ಹಿಂದಿನ ದಿನವೇ ಗುರುವಾರನೇ ದೇವ್ರ ಮನೆ ಕಳಸನ ಕದಲಿಸಿ ಬೇಕಾದರೆ ನೀವು ಇಟ್ಕೊಬೋದು. ಶುಕ್ರವಾರ ಮಂಗಳವಾರ ಕಳಸನ ಹೂಡ್ಬೋದು, ಅದು ತುಂಬ ಒಳ್ಳೆಯದು. ಆದರೆ ಯಾವ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ದೇವ್ರ ಕಳಸನ ಕದಲಿಸೋದಕ್ಕೆ ಹೋಗಬಾರ್ದು. ಜೊತೆಗೆ ಯಾವುದೇ ದಿನ ನೀವು ದೇವ್ರ ಕಳಸನ ಕದಲಿಸ್ತೀರಾ ಅಂದರೆ ಗುರುವಾರ ದೇವ್ರ ಮನೆ ಕಳಸನ ತೆಗಿತಿದ್ದೀರಾ ಅಂದರೆ ನೀವು ಸಂಜೆ ಟೈಮಲ್ಲಿ ಯಾವ ಕಾರಣಕ್ಕೂ ಕಳಸನ ಕದಲಿಸೋಕ್ಕೆ ಹೋಗಬೇಡಿ. ಅಂದರೆ ಸಂಜೆ ಒಂದು 6 ಗಂಟೆ ಟೈಮಲ್ಲಿ ಕಳಸನ ಕದಲಿಸೋದಕ್ಕೆ ಹೋಗಬಾರ್ದು. ಮುಂಚಿತವಾಗೇ ಬೇಕಾದರೆ ನೀವು ಪೂಜಾ ಸಾಮಗ್ರಿಗಳನ್ನ ಎತ್ತಿಟ್ಕೊಂಡ್ಬಿಡಿ. ಏನಕ್ಕೆ ಅಂತ ಅಂದರೆ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮಿ ಕಳಸ ಅಂತ ನಾವೇನು ಇಟ್ಟಿರ್ತೀವಿ ಅದನ್ನು ಕದಲಿಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಷ್ಟೇ ಮುಂಚಿತವಾಗೇ ಏನಾದರೂ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂದರೆ ಹಿಂದಿನ ದಿನವೇ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಇನ್ನು ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ತೊಳೆದು ನೀರು ಸೋರಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಪೂಜಾ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ನಾನಿಲ್ಲಿ ಅಂದರೆ ದೇವ್ರ ಮನೆ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀರು ಜೊತೆಗೆ ಸ್ವಲ್ಪ ಗೋಮೂತ್ರ, ಉಪ್ಪು, ಅರಿಶಿನ, ಗಂಜಲನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಡೆಟಾಯಿಲ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀಟಾಗಿ ದೇವ್ರ ಮನೆ ಟೈಲ್ಸು, ಬಾಗಿಲು ಎಲ್ಲನೂ ಸಹ ಒರೆಸ್ಕೊತಾ ಇದ್ದೀನಿ. ದೇವ್ರ ಫೋಟೋಗೆ, ದೇವ್ರ ಮನೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಜೊತೆಗೆ ಮೇನ್ ಡೋರ್ ಏನಿದೆ ಆ ಬಾಗಿಲಿಗೂ ಸಹ ಇಟ್ಕೊತೀನಿ. ಯಾಕೆಂದರೆ ಅದು ಖಾಲಿ ಥರ ಇದ್ದರೆ ಏನೋ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ
ಪೂಜಾ ರೂಮ್ ಏನು ಚೇಂಜಸ್ ಮಾಡ್ತಾಯಿದ್ದೀನಿ, ಹೊಸ್ದಾಗಿ ಒಂದು ಬಾಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಈ ಬಾಕ್ಸು ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ನಮ್ಮ ದೇವ್ರ ಮನೆ ಏನಿದೆ ಅದರ ಅಳತೆನ ಕೊಟ್ಟು ನಾನು ಈ ಬಾಕ್ಸನ್ನು ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ನೋಡಿ, ಈ ಬಾಕ್ಸ್ ಒಳಗಡೆ ಏನಿದೆ ಇದರೊಳಗಡೆ ನಾನು ಪೂಜಾ ಐಟಮ್ಗಳೆಲ್ಲ ಏನಿರುತ್ತೆ ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಅಂದರೆ ಎಕ್ಸ್ಟ್ರಾ ನಾವೇನು ತಂದಿರ್ತೀವಿ, ದೀಪದ ಎಣ್ಣೆ ಆಗಿರ್ಬೋದು, ಗಂಧದ ಕಡ್ಡಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಬತ್ತಿ ಆಗಿರ್ಬೋದು, ತುಪ್ಪದ ಬತ್ತಿ ಆಗಿರ್ಬೋದು, ಅಥವಾ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಬಟ್ಟೆಗಳಾಗಿರ್ಬೋದು, ಈ ಥರದ್ದೆಲ್ಲ ಐಟಮ್ಸ್ಗಳನ್ನ ನಾನು ನೀಟಾಗಿ ಇದರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಈ ಒಂದು ಉದ್ದೇಶದಿಂದನೇ ಈ ಬಾಕ್ಸನ್ನು ನಾನು ಮಾಡಿಸ್ಕೊಂಡಿರೋ ಅಂಥದ್ದು. ಮುಂಚೆ ಹೇಗಿತ್ತಪ್ಪ ಅಂತ ಅಂದರೆ ಇದೆಲ್ಲ ಐಟಮ್ಗಳನ್ನೂ ನಾನು ಈಚೆನೇ ಇಟ್ಕೊಬೇಕಿತ್ತು. ಇದೆಲ್ಲ ಒಂಥರ ಮೆಸ್ಸಿ ಥರ ಕಾಣಿಸ್ತಾ ಇತ್ತು. ಜೊತೆಗೆ ಎಕ್ಸ್ಟ್ರಾ ಏನು ಎಣ್ಣೆ ಆಗಿರ್ಬೋದು, ಗಂಧದ ಕಡ್ಡಿ ಆಗಿರ್ಬೋದು, ಇದನ್ನೆಲ್ಲ ತಂದಿರ್ತೀನಿ ಅಲ್ವಾ, ಅದನ್ನೆಲ್ಲ ನಾನು ಬೇರೆ ಕಡೆ ಇಟ್ಕೊಬೇಕಾಗ್ತಾಯಿತ್ತು. ಕೆಲವೊಂದು ಟೈಮು ಎಕ್ಸ್ಟ್ರಾ ಇರೋ ಐಟಮ್ಗಳೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ಆ ಥರ ಆಗೋದಿಲ್ಲ. ಏನೇ ಎಕ್ಸ್ಟ್ರಾ ಇದ್ರೂ ಎಲ್ಲ ಇದೆ ಈ ಬಾಕ್ಸ್ ಒಳಗಡೆನೇ ಇರುತ್ತೆ ಅಲ್ವಾ, ಜೊತೆಗೆ ನೀಟಾಗೂ ಸಹ ಕಾಣಿಸುತ್ತೆ. ಹಂಗಾಗಿ ಈ ಒಂದು ಬಾಕ್ಸ್ನ ಆ್ಯಡ್ ಮಾಡಿದ್ದೀನಿ. ನಾವಿರೋದು ಬಾಡಿಗೆ ಮನೆಯಲ್ಲಿ ಇರೋ ಅಷ್ಟು ದಿನ ಈ ಒಂದು ಬಾಕ್ಸು ದೇವ್ರ ಮನೆಗೆ ಯೂಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನನ್ನ ಮಕ್ಕಳು ಬುಕ್ಸ್ ಆಗಿರ್ಬೋದು ಅಥವಾ ಬೇರೆ ಒಂದು ಥಿಂಗ್ಸ್ಗಳನ್ನಾದರೂ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಎರಡೂ ರೀತಿ ಯೂಸ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದನೇ ಈ ಬಾಕ್ಸ್ನ ಮಾಡಿಸ್ಕೊಂಡಿದ್ದೀನಿ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಎಷ್ಟೇ ನೀಟಾಗಿ ಜೋಡಿಸ್ಕೊಂಡ್ರೂ ಕೆಲವೊಂದು ಮೆಸ್ಸಿ ಥರ ಕಾಣಿಸ್ತಾ ಇತ್ತು. ಏನಾದರೂ ಮಾಡಬೇಕು ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಆ ಥರ ಎಲ್ಲ ಕಾಣಿಸೋದು ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಥರ ಮಾಡಿಸ್ಕೊಂಡೆ. ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ದೇವ್ರ ಮನೆಗೆ ಸಂಬಂಧಪಟ್ಟಿರೋ ಅಂಥ ಐಟಮ್ಸ್ಗಳನ್ನೆಲ್ಲ ಬಾಕ್ಸ್ ಒಳಗಡೆ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಪೂಜಾ ಸಾಮಗ್ರಿಗಳು ಏನಿದೆ ಅದಕ್ಕೆಲ್ಲ ನಾನಿಲ್ಲಿ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ನೀವೇನು ಇವಾಗ ಇದನ್ನು ನೋಡ್ತಿದ್ದೀರಾ, ಇದನ್ನು ಕುದುರೆ ಲಾಳ ಅಂತ ಹೇಳಿ ಕರೀತಾರೆ. ಇದನ್ನು ಮನೆ ಬಾಗ್ಲತ್ರ ಕಟ್ಟೋದ್ರಿಂದ ಯಾವುದೇ ಥರ ದೃಷ್ಟಿ ಮನೆಗೆ ತಾಗೋದಿಲ್ಲ ಅಂತ ಹೇಳೋವಂಥದ್ದು. ನೆಕ್ಸ್ಟ್ ಇಲ್ಲಿ ಕಳಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸದ ಚೊಂಗೆ ನೀರನ್ನು ತುಂಬಿಸಿ ನಾಣ್ಯನ ಹಾಕಿ ಜವಾದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ನಾನಿಲ್ಲಿ ಕಳಸಕ್ಕೆ ತಾಳಿ ಆಗಲಿ ಅರ್ಶಿನದ ಕೊಂಬಾಗಲಿ ಏನೂ ಸಹ ಕಟ್ಟುತ್ತಾ ಇರಲಿಲ್ಲ, ಹಾಗೆ ಇಟ್ಬಿಡ್ತಿದ್ದೆ. ಆದರೆ ನನ್ನ ಫ್ರೆಂಡ್ ಹೇಳಿದ್ರು ಕಳಸನ ಹಾಗೆ ಇಡಬಾರ್ದು, ಕಳಸ ಅನ್ನೋದು ಲಕ್ಷ್ಮೀ ಸ್ವರೂಪ, ಅದಕ್ಕೆ ತಾಳಿ ಆಗಿರ್ಬೋದು ಅಥವಾ ಅರ್ಶಿನದ ಕೊಂಬಾಗಿರ್ಬೋದು ಏನನ್ನಾದರೂ ನೀವು ಕಟ್ಟಿ ಇಡಬೇಕಾಗತ್ತೆ ಅಂತ. ಅವ್ರು ಹೇಳ್ದಾಗ್ಲಿಂದ ನನಗೆ ಅದು ಸರಿ ಅಂತ ಅನ್ನಿಸ್ತು. ಹಂಗಾಗಿ ಅವತ್ತಿನಿಂದ ಖಾಲಿ ಕಳಸನ ಇಡೋದೇ ಇಲ್ಲ, ಅದಕ್ಕೆ ಈ ಥರ ಒಂದು ತಾಳಿನ ಮಾಡಿಸಿ ಕಳಸಕ್ಕೆ ಹಾಕಿದ್ದೀನಿ. ಫೈನಲ್ ಆಗಿ ದೇವ್ರ ಮನೆ ಎಲ್ಲ ರೆಡಿಯಾಗಿದೆ. ತುಪ್ಪದ ಬತ್ತಿ ಏನಿದೆ ಅದನ್ನು ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಅಷ್ಟೇ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನನ್ನ ಹಳೆ ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ಚೆಕ್ ಮಾಡ್ಬೋದು. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ದೇವ್ರ ಮನೆ ಕೆಲಸ ಅಂದರೆ ಎಷ್ಟು ಸಮಯ ಹಿಡಿಯುತ್ತೆ ಅಲ್ವಾ. ಆದರೂ ಸಹ ನಾವು ತುಂಬ ತಾಳ್ಮೆಯಿಂದ ಮಾಡಿದಾಗ್ಲೇ ನಮ್ಮ ಮನಸ್ಸಿಗೆ ಸಮಾಧಾನ ತೃಪ್ತಿ ಅನ್ನೋದು ಸಿಗುವಂಥದ್ದು. ನನಗೂ ಅಷ್ಟೇ ಇಷ್ಟೆಲ್ಲ ಕೆಲಸ ಮಾಡೋಷ್ಟರೊಳಗಡೆ ತುಂಬ ಸಮಯ ಹಿಡಿತು. ಆದರೆ ಲಾಸ್ಟಲ್ಲಿ ನಾನು ಅಂದ್ಕೊಂಡಂಗೆ ಎಲ್ಲ ನೀಟಾಗಿ ರೆಡಿ ಆದಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು.
ನೋಡ್ತಾ ಇದ್ದೀರಾ ಅಲ್ವಾ ನಮ್ಮ ಒಂದು ಪೂಜಾ ರೂಮ್ನ ಯಾವ ರೀತಿ ಚೇಂಜಸ್ ಮಾಡಿದ್ದೀನಿ ಅಂತ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.